ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಒಂದು ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ನಾನು ಈ ಥರ ಲೋಟದಲ್ಲಿ 1.5 ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಹಸಿಮೆಣಸಿನ್ಕಾಯಿ ನಾನು ಜಾಸ್ತಿ ತೊಗೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಖಾರ ಕಮ್ಮಿ ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಕಮ್ಮಿ ತೊಗೊಳ್ಳಿ, ಖಾರನ ನೋಡಿ ಹಾಕ್ಕೊಳ್ಳಿ. ನಾನು ಇದನ್ನು ನೀರು ಹಾಕ್ಲಿಲ್ದಲೆ ಹಾಗೆ ಕ್ರಷ್ ಮಾಡ್ಕೊಂಡು ತೊಗೊಬರ್ತೀನಿ. ನೋಡಿ, ಹಸಿಮೆಣಸಿನ್ಕಾಯಿನ ನೀರಿಲ್ದಲೆ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ರೈಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ತೊಗೋತಾ ಇದ್ದೀನಿ. ಏಕೆಂದರೆ ನಮ್ಮ ಮನೇಲಿ 6 ಜನ ಇದ್ದಾರೆ. 6 ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ. ಈಗ ಇದನ್ನು ತೊಳ್ಕೊಂಡು ಬರ್ತೀನಿ. ಅಕ್ಕಿನ 2 ಸಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಅಕ್ಕಿ 1.5 ಲೋಟ ಇದೆ, ಅದಕ್ಕೆ ಡಬಲ್ 3 ಲೋಟ ನೀರು ಹಾಕ್ತೀನಿ. ಆವಾಗ ಅನ್ನ ಉದುರಾಗಿ ಬರುತ್ತೆ. ನೀವು ಜಾಸ್ತಿ ಹಾಕಿದ್ರಿ ಅಂದರೆ ಅನ್ನ ಮೆತ್ತಗಾಗತ್ತೆ, ಚಿತ್ರಾನ್ನ ಚೆನ್ನಾಗಾಗೋದಿಲ್ಲ. ಚಿತ್ರಾನ್ನಕ್ಕೆ ಬಿಡಿ ಇರಬೇಕು ರೈಸು. ಸ್ವಲ್ಪ ಉಪ್ಪು ಹಾಕ್ತೀನಿ. ಅನ್ನ ಆವಾಗ ಟೇಸ್ಟಿಯಾಗಿ ಬರುತ್ತೆ. ಈಗ ಸ್ಟವ್ ಹಚ್ಬಿಟ್ಟು 3 ವಿಷಲ್ ಕೂಗಿಸ್ತೀನಿ. ಅನ್ನ ಆಗೋಷ್ಟರಲ್ಲಿ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣಂತೆ, ಒಗ್ಗರಣೆ ಹಾಕೋಣ ಚಿತ್ರಾನ್ನಕ್ಕೆ. ಮೊದಲನೇದಾಗಿ ಸ್ಟವ್ ಹಚ್ಬಿಟ್ಟು ಒಂದು ಬಾಂಡಲಿಯನ್ನು ಇಡಿ. ಕಾದ ಮೇಲೆ ಬಾಂಡಲಿ ಕಾದ ಮೇಲೆ ನಾನು 1 ಲೋಟ ರೈಸ್ ಹಾಕಿದ್ದೀನಿ ಅಂದರೆ ನನಗೆ 4 ಟೇಬಲ್ ಸ್ಪೂನ್ ಆಯಿಲ್ ಬೇಕಾಗತ್ತೆ. ನೀವು ನೋಡಿ ಹಾಕ್ಕೊಡಿ, ನಿಮಗೆ ಎಷ್ಟು ಆಯಿಲ್ ಬೇಕು ಅಷ್ಟು. ನೀವೆಷ್ಟು ರೈಸ್ ಹಾಕ್ಬಿಟ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ಹಾಕಿ, ಶೇಂಗಾ ಬೀಜನ ನೀವು ಕಡಿಮೆ ಉರಿಯಲ್ಲಿ, ಮೀಡಿಯಮ್ ಉರಿಯಲ್ಲಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ನೋಡಿ, ಈ ಥರ ಶೇಂಗಾ ಬೀಜ ಕೆಂಪಗಾದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ನಾನು ಇದಕ್ಕೆ ಸ್ವಲ್ಪ ಶಾಯಿ ಜೀರ ಹಾಕ್ತೀನಿ. ಹಾಕಿದ್ರೆ ಸ್ಮೆಲ್ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಹಾಕ್ತೀನಿ. ಮತ್ತು 1-2 ಸ್ಪೂನ್ ಕಡಲೆಬೇಳೆ, ಅದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಆಗ್ತಿದ್ದಂಗೆ ನೀವು ಉದ್ದಿನಬೇಳೆನ ಹಾಕ್ಕೊಳ್ಳಿ. ಉದ್ದಿನಬೇಳೆ ಹಾಕ್ಕೊಂಡ್ರೆ ಉದ್ದಿನಬೇಳೆದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈ ಥರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಕೆಂಪಗಾದ ಮೇಲೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ಪರಿಮಳ ಚೆನ್ನಾಗಿ ಬರಬೇಕು. ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು.
ಸ್ವಲ್ಪ ಕೆಂಪಾಗಿ ಹಾಕಬೇಕು. ಸ್ವಲ್ಪ ಉರಿ ಮಾಡ್ಕೊತೀನಿ ನಾನು. ಫ್ಲೇಮ್ ಜಾಸ್ತಿ ಮಾಡಿಕೊಂಡೆ. ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಂತರ ಈರುಳ್ಳಿ ಹಾಕ್ಬಿಡಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ ಈ ಥರ ಫ್ರೈ ಆದಮೇಲೆ 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನನಗೆ ಇಷ್ಟು ಅರಿಶಿನ ಸಾಕು. ಅರಿಶಿನ ಹಾಕಿದ್ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಕೆಲವರು ಕಲಸೋ ಹೊತ್ತಿಗೆ ಹಾಕ್ತಾರೆ, ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಈಗ ರೈಸ್ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ರೈಸು ಮಾಡ್ಕೋಬೇಕು. ಎಲ್ಲ ಬಿಡಿ ಬಿಡಿಯಾಗಿ ಇರಬೇಕು. ಈ ಥರ ಈ ರೀತಿ ರೈಸ್ ಮಾಡಿಕೊಂಡ್ರೆ ನಿಮಗೆ ಚಿತ್ರಾನ್ನ ಗೊಜ್ಜು ಜಾಸ್ತಿ ಇಡ್ಸೋದಿಲ್ಲ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾನಿದಕ್ಕೆ 1 ಸ್ಪೂನಷ್ಟು ಉಪ್ಪು, ನಾನು ಕಣ್ಣಳತೆಯಲ್ಲಿ ಹಾಕ್ತೀನಿ ನಾನು, ಮತ್ತು 1.5 ಆಗೋಷ್ಟು ನಿಂಬೆಹಣ್ಣು ತೊಗೊಂಡು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ನಿಂಬೆಹಣ್ಣು ಅಷ್ಟೇ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಹಾಕಾದ್ಮೇಲೆ ಚೆನ್ನಾಗಿ ಕಲಸಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ರೈಸು. ನಾನು ಸ್ವಲ್ಪ ಅರಿಶಿನ ಕಮ್ಮಿ ಹಾಕಿದ್ದೀನಿ, ಹಾಗಾಗಿ ಅಷ್ಟು ಎಲ್ಲೋ ಕಾಣ್ತಾ ಇಲ್ಲ. ನೀವು ಬೇಕು ಅಂದರೆ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ತಿಂತೀನಿ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದಕ್ಕೆ ಶೇಂಗಾ ಬೀಜ ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಣ. ಹಾಕಿ ಕ್ರಿಸ್ಪಿಯಾಗಿ ಇರುತ್ತೆ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಈಗ ನೋಡಿ ಚಿತ್ರಾನ್ನ ರೆಡಿಯಾಗಿದೆ. ಈ ಥರ ಒಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಶಾಯಿ ಜೀರಾ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ತಿಂದು ನೋಡಿ. ಒಂದು ಸಲ ಈ ಥರ ಚಿತ್ರಾನ್ನ ಮಾಡಿಕೊಂಡು ತಿಂದು ನೋಡಿ. ಚೆನ್ನಾಗಿದ್ರೆ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ.